ಏನ್ ಏನ್ ನಿರ್ಧಾರ ಅಂತ ಈಗ ಕಮಲ್ ಹಾಸನ್ ಅವ್ರ ವಿರುದ್ಧ ಈ ರೀತಿ ತಮಿಳಿನಿಂದಲೇ ಕನ್ನಡ ಬಂದಿದ್ದು ಅಂತ ಅಸಂಬದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಪದೇ ಪದೇ. ಒಂದಲ್ಲ ಎರಡಲ್ಲ, ಈ ರೀತಿ ಕನ್ನಡದ ವಿರುದ್ಧ ಮಾತನಾಡ್ತಕ್ಕಂತ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಇಂಥವ್ರಿಗೆ ತಕ್ಕ ಬುದ್ಧಿ ಕಲಿಸ್ಬೇಕಂತಂದ್ರೆ ತಮ್ಮ ನಿರ್ಧಾರ ಏನಂತ ಈಗ ಸರ್? ಸರ್, ನಾವು ಅದನ್ನೇನೆ ಅವ್ರಿಗೆ ಸಂಪರ್ಕ ಮಾಡ್ತಾ ಇದ್ವಿ. ನೀವು ಮಾಡಿರೋ ತಪ್ಪು, ನೀವು ಕ್ಷಮಾಪಣೆ ನಮ್ಗೆ ಬಹಿರಂಗವಾಗಿ ಕ್ಷಮಾಪಣೆ ಕೇಳೋವರೆಗೂ ಇಲ್ಲಿ ನಿಮ್ಮ ಪಿಕ್ಚರ್ನ ಬಿಡುಗಡೆ ಮಾಡೋಕ್ ಬಿಡೋದಿಲ್ಲ ಅಂತೇಳಿ ಎಲ್ಲಾ ಸಂಘಟನೆ ಪರ ಹೋರಾಟಗಾರರು ಬಂದು ಗಲಾಟೆಗಳು ನಡೀತಾ ಇದ್ದಾವೆ. ಹೌದು ಹೌದು. ನಾವು ಅವ್ರ ಜೊತೆಗಿರ್ಬೇಕಾಗತ್ತೆ ಇಲ್ಲಿ. ನಮ್ಮ ಚಾಂಬರ್ ನಿಲುವು ಇಷ್ಟೇನೆ. ನೀವು ದಯವಿಟ್ಟು ಅವ್ರನ್ನ ಕ್ಷಮಾಪಣೆ ಕೇಳಿ. ನಾನು ಆಡಿರೋ ಮಾತು ಹೆಂಗೋ ಈ ತರ ಆಯ್ತು ಅಂತೇಳಿ ನೀವು ಸಮರ್ಥನೆ ಮಾಡ್ಕೊಂಡು ಇಲ್ಲ ನಾನು ಮಾಡಿರೋದೇ ಕರೆಕ್ಟ್ ಅಂತ ಹೇಳಕ್ ಹೋಗ್ಬೇಡಿ ಅಂತಾನು ನಾವು ಎಲ್ಲಾ ಚಾನಲ್ ಅಲ್ಲೇ ಅವ್ರನ್ನ ಸಂಪರ್ಕ ಮಾಡ್ತಾ ಇದೀವಿ ಸರ್. ಸಿಕ್ತಿಲ್ವಾ? ನಮ್ಮ ವಿತರಕರು ಮುಖೇನೂ ಟ್ರೈ ಮಾಡ್ತಾ ಇದ್ವಿ. ಅವರು ಹೊರಗಡೆ ಎಲ್ಲೋ ಇದ್ರಲ್ಲಿ ಇದಾರೆ, ವೈಜಾಗ್ ಅಲ್ಲಿ ಇದಾರಂತೆ. ಹೌದು. ಹಂಗಾಗಿ ಅವ್ರದ್ದು ಏನ್ ನಿಲುವು ಅನ್ನೋದು 1 or 2 days ಗೊತ್ತಾಗತ್ತೆ ಸರ್. ಏನಾರ ಅವರು ತಪ್ಪು ಅರಿವಾಗಿ ಕ್ಷಮಾಪಣೆ ಕೇಳಿದಾಗ ಮುಂದೆ ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ಈ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇರ್ತೀವಿ ಸರ್ ನಾವು. ಅಲ್ಲ, ಈಗ ಹೇಳ್ಬಿಟ್ಟಿದಲ್ಲ ಕ್ಷಮೆ ಕೇಳುವಂತದ್ದಿಲ್ಲ ಎನ್ನುವಂತದ್ದು, ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥನೆಗೊಳಿಸ್ಕೊಂತಿದ್ದಾರೆ. ಇಲ್ಲ ಸರ್, ಅದು ಹೇಳಿದರೆ ಅದಕ್ಕೇನೆ ನಾವು ಈಗ ಏನ್ ಮಾಡ್ತಾ ಇದ್ವಿ, ಇಲ್ಲಿ ತೊಂದರೆ ಆಗತ್ತೆ, ನಿಮ್ಮ ಸಿನಿಮಾ ಬಿಡುಗಡೆ ಮಾಡೋಕೆ ಬಿಡ್ತಾ ಇಲ್ಲ, ಹಾಗಾಗಿ ನೀವು ಸಮರ್ಥನೆ ಮಾಡ್ಕೊಂಡಿದ್ದು ಸರಿ ಇಲ್ಲ ಅಂತಾನು ನಾವು ಅವ್ರಿಗೆ ಇದು ಮಾಡೋಕೆ ಇದು ಮಾಡ್ತಾ ಇದ್ವಿ ಸರ್, ಪ್ರಯತ್ನ ಪಡ್ತಾ ಇದ್ವಿ. ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ಗೂ ಹೇಳ್ಬಿಟ್ಟಿದ್ವಿ. ಅವರು ಅವ್ರ ಹತ್ರ ಚರ್ಚೆಗೆ ಇದು ಮಾಡ್ತಾ ಇದ್ರೆ, ಸಂಪರ್ಕ ಮಾಡ್ತಾ ಇದ್ರೆ, ಸಿಗ್ತಾ ಇಲ್ಲ. ಅವ್ರು ಇದನ್ನೇ ಮುಂದುವರಿಸಿದ್ರೆ ನಿಮ್ಮ ಸ್ಟ್ರಿಕ್ಟ್ ಆಕ್ಷನ್ ಏನಿರ್ಬೋದು ಇವ್ರೆ? ನಾವು ಕನ್ನಡ ಪರ ಸಂಘಟನೆಗಳ ಪರವಾಗಿರ್ತೀವಿ ಸರ್. ಯಾವುದೇ ರೀತಿಯ ಇಲ್ಲಿ ಅವರು ರಿಲೀಸ್ ಮಾಡ್ತೀವಿ ಅಂದಾಗ ನಾವು ಇದು ಮಾಡೋದು ಅದೆಲ್ಲ ಏನಿಲ್ಲ ಸರ್. ಆಲ್ರೆಡಿ ಥಿಯೇಟರ್ಗಳ ಜೊತೆಗೆ ಸಂಪರ್ಕ ಮಾಡಿದ್ದೀವಿ. ಅವರು ಡಿಸ್ಟ್ರಿಬ್ಯೂಟರ್ನು ನಾನು ಮಾಡೋದಿಲ್ಲ ಅನ್ನೋದು ನೋಡೋಣ, ಕ್ಷಮಾಪಣೆನೇ ಕೇಳಿಸು ಅಂತ ಹೇಳ್ಕೊಂಡಿದ್ದಾರೆ. 1 or 2 days ಅಲ್ಲಿ ಗೊತ್ತಾಗುತ್ತೆ ಸರ್. ನಮ್ಮ ಇದಂತೂ ನಾವು ಏನು ನಮ್ಮ ಕನ್ನಡ ಪರ ಸಂಘಟನೆಗಳಿದಾವಲ್ಲ ಅದ್ರ ಜೊತೆಗೆ ನಾವು ಇರ್ತೀವಿ ಸರ್. ಓಕೆ. ಆ ಟೈಮಲ್ಲಿ ಶಿವಣ್ಣ ಅವರು ಕೂಡ ಇದ್ರು. ಶಿವಣ್ಣ ಅವರು ಕೂಡ ಆ ಟೈಮಲ್ಲಿ ಏನೋ ಕತ್ತಲ್ಲಾಡಿಸೋದು ಅಥವಾ ಸ್ಮೈಲ್ ಮಾಡೋದು ಈ ರೀತಿಯಾಗಿ ಮಾಡ್ತಾ ಇದ್ರು. ಶಿವಣ್ಣ ಅವ್ರನ್ನ ಸಂಪರ್ಕ ಮಾಡಿ ಎನ್ನುವಂತದ್ರ ಬಗ್ಗೆ ಏನಾದ್ರು ತಿಳ್ಕೊಂಡ್ರ? ಶಿವಣ್ಣ ಅವ್ರ ಇಲ್ಲ ಸರ್, ತತ್ಕ್ಷಣಕ್ಕೆ ಏನು ಅಷ್ಟು ಇದಾಗಿರಲ್ಲ ಅವ್ರಿಗೆ. ಆಮೇಲೆ ಗೊತ್ತಾಗಿದೆ ಆ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಫ್ಲೋ ಹೋಗಿರುತ್ತೆ. ಬಟ್ ಇಮಿಡಿಯೇಟ್ ಅರ್ಥ ಆಗಿಲ್ಲ. ವಿಮರ್ಶನೆ ಮಾಡಿದಾಗಲೇ ಅದು ಎಲ್ಲರಿಗೂ ಅರ್ಥ ಆಗಿರೋದು. ಅವ್ರು ಏನಂದ್ರೆ ನಾವು ಅವರು ಒಂದೇ ಅನ್ನೋ ರೀತಿ ಮಾತಾಡಿದಾರ ಅನ್ನೋ ಸಮರ್ಥನೆ ಅವ್ರು ಹೇಳ್ತಾರೆ. ಶಿವಣ್ಣ ಅವ್ರನ್ನ ಮಾತಾಡಿಸಿದ್ರ ಸರ್? ಅವರು ಅದೇ ನಾವು ತಿಳಿಸು ಅಂತ ಹೇಳ್ತಾ ಇದಾರೆ ಸರ್. ಈಗಾಗಲೇ ರಾಜ್ಯಾದ್ಯಂತ ಕನ್ನಡಿಗರು ಸಮರ್ಥನೆ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಅವರು ಸಾರಿ ಕೇಳ್ದಿರೋದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೇನು ನಾವು ಸಂಪರ್ಕ ಮಾಡೋಕ್ಕಾಗಿಲ್ಲ, ನಮ್ಮ ಅಜ್ಜಿಗೆ ಅವ್ರನ್ನ ತರೋಕ್ಕೂ ಆಗಲ್ಲ ಈಗ ಅಂತ ಪರಿಸ್ಥಿತಿಯಲ್ಲಿ ಇದ್ವಿ. ನಾವಂತೂ ನಮ್ಮ ನಿಲುವು ಹೇಳಿದೀವಿ ಸರ್. ನಮ್ಮ ಏನು ಇಲ್ಲಿ ನಾವು ರಿಲೀಸ್ ಬಿಡೋದಿಲ್ಲ ಅಂತ ಹೇಳ್ತಾ ಇದಾರಲ್ಲ. ಹಲೋ ಸರ್. ಹೌದೌದು. ಈಗ ತಮ್ಮ ಬಾಯಿ ಚಪ್ಪಲಕ್ಕಾಗಿ ಈ ಹೊಲಸು ಬಾಯಿಯಿಂದ ಅನೇಕರು, ಈಗ ಮೊನ್ನೆ ಸೋನು ನಿಗಮ್ ಅವ್ರದ್ದಾಯ್ತು, ಈ ಕಮಲ್ ಹಾಸನ್ ಅವ್ರದ್ದು, ಹೀಗೆ ಪದೇ ಪದೇ ಈ ರೀತಿ ಕನ್ನಡದ ವಿರೋಧಿಗಳು ಯಾಕೆ ಈ ರೀತಿ ಅಂತ, ಯಾಕಂದ್ರೆ ಕನ್ನಡದಲ್ಲೇ ಬೆಳೆದು ಕನ್ನಡದ ಸಿನಿಮಾಗಳ ಮೂಲಕ ಬೆಳಕಿಗೆ ಬಂದು ಅದೇನ್ ಇನ್ನೊಂದನ್ನ ಇವರು ಪ್ರಸೂರ್ ಪಡಿಸ್ಲಿಕ್ಕೆ ತಮ್ಮ ಪ್ರಚಾರಕ್ಕೋಸ್ಕರ ಈ ರೀತಿ ಹೇಳಿಕೆ, ಇಂಥವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ಮುಂದಿನ ದಿನಗಳಲ್ಲಿ ಫಿಲ್ಮ್ ಚೇಂಬರ್ ನ ಒಂದು ಸ್ಟ್ರಿಕ್ಟ್ ಆಕ್ಷನ್ ಯಾವ ರೀತಿ ಇರ್ತಂತ ಹೇಳಿ ಅದಕ್ಕೆ ಅಲ್ವಾ ಇಷ್ಟೆಲ್ಲ ಇದು ಮಾಡ್ತಾ ಇರೋದು. ಅವ್ರ ಇತಿಹಾಸ ತಿಳ್ಕೊಳ್ತೇನೆ ಅವ್ರು ಮಾತಾಡಿರೋದು ತಪ್ಪು ಅಂತಾನೆ ನಾವು ಹೇಳ್ತಾ ಇದ್ವಿ. ಅದಕ್ಕೆ ನಾವು ಕ್ಷಮಾಪಣೆ ಕೇಳಿ ಅಂತ ಕೇಳ್ತಾ ಇದೀವಿ. ಆಯ್ತು ನೋಡು. ಹಾಗಾದ್ರೆ ಅವ್ರದ್ದು ನಮ್ಮ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದಲ್ಲ ಸರ್ ಇದು. ಕರ್ನಾಟಕದ ಜನತೆ ನಮ್ಮ ಕರ್ನಾಟಕ ಅವಹೇಳನ ಆಗಿರೋದು ಅನ್ನೋದ್ರ ಮೂಲಕ ಇದನ್ನ ನಮ್ಮ ಸರ್ಕಾರನು ಖಂಡಿಸ್ತಾ ಇದೆ. ಗೊತ್ತಿಲ್ಲದೆ ಮಾತಾಡಿದಾರೆ ಅಂತೇಳಿ. ಹೌದು. ಹಾಗಾದ್ರೆ ಅವ್ರ ನಿರ್ಧಾರ, ಅವ್ರ ಸ್ಟೇಟ್ಮೆಂಟ್ ಗಾಗಿ ಕಾಯ್ತಾ ಇದ್ದೀರಂತ.
ಹ್ಞೂ ಸರ್ ನಾವು ಇದು ಮಾಡ್ಲೇಬೇಕಲ್ಲ, ಟೈಮ್ ಕೊಡ್ಬೇಕಲ್ಲ. ಅವರು ಎಲ್ಲೋ ಬೇರೆ ಕಡೆ ಎಲ್ಲೋ ಇದರಲ್ಲಿ ಇದ್ದಾರೆ, ಬೇರೆ ಸ್ಟೇಟ್ ಅಲ್ಲಿ ಇದ್ದಾರೆ. ಸಂಪರ್ಕಕ್ಕೆ ಸಿಕ್ಕರೆ ಸರಿಯಾಗಿ ತಕ್ಕ ಬುದ್ಧಿಪಾಠ ಕಲಿಸಿ ಅವರಿಗೆ, ಸ್ವಲ್ಪ ತಿಳಿ ಹೇಳಿ ಅವರಿಗೆ. ಖಂಡಿತ ದೊಡ್ಡ ಸರ್, ಮಟ್ಟದವರಾದ್ರೂ ಕೂಡ ಈ ತರದ ಇನ್ನೊಂದು ಯಾವುದೇ ಸ್ಟೇಟ್ಮೆಂಟ್ಗಳು ಬಂದಿರಬಾರ್ದು ಅವರಿಗೆ. ಹ್ಞೂ ಸರ್, ಖಂಡಿತ. ನಾವು SIFCಗೂ ಸಂಪರ್ಕದಲ್ಲಿದ್ದೀವಿ ಸರ್. ಅವ್ರಿಗೂ ನಾವು ಹೇಳಿದ್ವಿ, ಈ ಥರ ಹಿಂಗಾಗಿದೆ. ನಮ್ಮ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್ SIFC ಇದೆಯಲ್ಲ, ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್, ಎಸ್ ಹೌದು, ಅವ್ರ ಅಧ್ಯಕ್ಷರು ರವಿ ಕಟಾರ್ಕರ್ ಅಂತ. ಅವ್ರಿಗೂ ಹೇಳಿದ್ವಿ, ನಾನು ಅಲ್ಲಿ ಅದೇ ಉಪಾಧ್ಯಕ್ಷನಾಗಿ ಇದ್ದೀನಿ. ಹಂಗಾಗಿ ಅವ್ರ ಸಂಪರ್ಕದಲ್ಲಿ ಇಟ್ಕೊಂಡಿದ್ವಿ. ಅವರು ಟ್ರೈ ಮಾಡ್ತಾ ಇದಾರೆ ಒಂದ್ ಕಡೆ. ಇದು ಸ್ವಲ್ಪ ಇದು ದೊಡ್ಡ ಮಟ್ಟಕ್ಕೆ ಹೋಗತ್ತೆ, ಇದನ್ನೇನಾರ ಇಲ್ಲಿಗೆ ಇದು ಮಾಡಿ ಅಂತೇಳಿ ಅವ್ರಿಗೆ ಇದು ಮಾಡ್ತಾ ಇದ್ದಾರೆ.